ನೀವು ಕಾಮನ್ ಮ್ಯಾನ್ ಅಲ್ಲ, ಇನ್ಸ್ಪೈರಿಂಗ್ ಮ್ಯಾನ್. ಬಹುಶಃ ಇದು ಸೆಕೆಂಡ್ ಸೀರೀಸ್ ತೆಗಿಬೇಕು ಅಂತ ಹೇಳಿದ್ರೆ ಇನ್ಸ್ಪೈರಿಂಗ್ ಮ್ಯಾನ್ ಅಂತ ತೆಗಿಬಹುದು ಅಂತ ಅನ್ಸುತ್ತೆ. ಈ ದಿನ ಮತ್ತೊಂದು ವಿಶೇಷತೆ, ನಿಮ್ಮೆಲ್ಲರ ನೆಚ್ಚಿನ ಕಾಮನ್ ಮ್ಯಾನ್ ಚಿತ್ರದ ಕತೆ ನಿರ್ಮಾಪಕರಾಗಿ ಈ ಸಿನಿಮಾದ ಜವಾಬ್ದಾರಿಯನ್ನು ಹೊತ್ತಿರುವವರು, ಇದೇ ಸಿನಿಮಾದಲ್ಲಿ ಮುಖ್ಯಮಂತ್ರಿಯಾಗಿ ಸಿಎಂ ಪಾತ್ರವನ್ನ ಅತ್ಯದ್ಭುತವಾಗಿ ನಿಭಾಯಿಸಿದವರು, ನಿಮ್ಮ ಹುಟ್ಟು ಹಬ್ಬ ಇದು. ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಲ್ಲ, ಯಾಕೆ ಅಂತ ಹೇಳಿದ್ರೆ ನಿಮ್ ಎನರ್ಜಿ 16 ವರ್ಷದವರೆಗೂ ಕೂಡ ಯಾವುದೇ ಸರಿಸಾಟಿ ಇಲ್ಲ. ಅಂಡ್ ವೆರಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹುಟ್ಟು ಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ನಿಮ್ಮಷ್ಟು ಆರೋಗ್ಯ, ಸಂತೋಷ ಎಲ್ಲವನ್ನ ನೀಡಲಿ. ಈಗ ನಾನು ಹೇಳಿದ ಹಾಗೆ ಮೋಷನ್ ಪೋಸ್ಟರ್ಸ್ ನ ಲಾಂಚ್ ಮಾಡೋ ಸಮಯ. ಈ ಸಿನಿಮಾದ ವಿಶೇಷತೆಯ ಜೊತೆಲಿ ನೀವು ಕಷ್ಟವನ್ನ ಅನುಭವಿಸಿ ಮೇಲೆ ಬಂದವರು, ಒಂದು ದೈವಿಕತೆಯನ್ನ, ಇವರ ಹೆಸರನ್ನ ಕೇಳಿದ ತಕ್ಷಣ ಬಹುಶಃ ಎಲ್ಲರ ಮನಸ್ಸಿನಲ್ಲಿ ಬರುವ ಏಕಚಿತ್ರವೇ ನಾವೆಲ್ಲರೂ ನಾವು ಎದೆ ಮುಟ್ಕೊಳ್ತೀವಿ. ಅಂತಹ 1988ರಲ್ಲಿ ಸಿನಿಮಾಗಳನ್ನ ನಿರ್ದೇಶನ ಮಾಡ್ತಾ ತಮ್ಮ ಒಂದು ವಿಶೇಷ ರೀತಿಯಲ್ಲಿ ದೈವಿಕತೆಯನ್ನ ಕಾಪಾಡಿಕೊಂಡು ಬಂದಿರುವಂತಹ ಅದ್ಭುತವಾದಂತಹ ಚಿತ್ರಗಳನ್ನ 90ರ ದಶಕದಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಭೆ ಅಂತ ಹೇಳ್ಬಹುದು. 3 ಜನ ವೇದಿಕೆಗೆ ಬಂದಿದ್ದಾರೆ, ತ್ರಿಮೂರ್ತಿಗಳು. ಆದ್ರೆ ಈ ಸಿನಿಮಾದಲ್ಲಿ ಅವರ ಪಾತ್ರ ಯಾವ ರೀತಿ ಇದೆ ಅಂತ ನನಗೆ, ನನ್ನ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಬಹಳ ಕುತೂಹಲ ಇದೆ. ಶಲ್ ವಿ ಸ್ಟಾರ್ಟ್ ಫ್ರಮ್ ಯು ಸರ್? ಎಲ್ಲಿಗೆ ನಮಸ್ಕಾರ. ಮೊದಲನಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಅಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು. ಅದೇ ರೀತಿ ಒಂದಷ್ಟು ಹಿರಿಯ ಕಲಾವಿದರಿಗೆ ಅವರಿಗೆ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಿನಿಮಾ ಬಗ್ಗೆ ಹೆಚ್ಚಿನ ಹೇಳಲಿಕ್ಕಿಲ್ಲ, ನನ್ನ ಪಾತ್ರ ಬಗ್ಗೆ ಮಾತ್ರ ಹೇಳ್ತೀನಿ. ನನಗೆ ಇವರು ಸಿಎಂ ಸಿನಿಮಾದಲ್ಲಿ, ಬಟ್ ನಾನು ಹೇಳಿದನ್ನು ಮಾತ್ರ ಇವ್ರು ಮಾಡ್ತಾರೆ. ಅಂಡ್ ಒಂದು ರಿಕ್ವೆಸ್ಟ್ ಇದೆ ಸರ್, ಈ ಸಿನಿಮಾದ ಡೈಲಾಗ್ ಇತ್ತು ನನಗೆ, ಅಂದ್ರೆ ಆ ಸಿಎಂ ಗೆ ಒಂದು ಆಫರ್ ಕೊಡ್ತಾ ಇದ್ದೇನೆ, ಒಂದು ಸೈಟು, ಆಡಿ, ಕಾರು, ಅದು ಆಫರ್ ಕೊಡ್ತಿದ್ದೆ ಸರ್. ಈ ಸಿನಿಮಾಗೆ ಅಂದ್ರೆ ಅದೆಲ್ಲ ನಂಗೆ ಕೊಡ್ಬೇಕು ಸರ್ ನೀವು. ಅಂಡ್ ಇನ್ನೊಂದು ಸಿನಿಮಾ ಮಾಡ್ಬೇಕು ನೀವು. ಕತೆ ಬರ್ತಿದ್ದೀನಿ, ನಾನೇ ರಾಮ ಅಂತ, ಅದನ್ನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಖುಷಿಯ ವಿಚಾರ ಅಂತಂದ್ರೆ, ನಾನು ಕನಸಿನಲ್ಲಿ ಕೂಡ ಎನಿಸಿರ್ಲಿಲ್ಲ ನಾನು ಸಾಯಿ ಪ್ರಕಾಶ್ ಅವರ ನಿರ್ದೇಶನ ಒಂದು ಕಲಾವಿದನಾಗಿ ಒಂದು ತೆರೆ ಮುಂದೆ ಬರ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ರಾಮಚಂದ್ರ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅವ್ರನ್ನ ಕಾಲ್ ಮಾಡಿ ಹೇಳಿರೋದು. ಈ ಸಿನಿಮಾಕ್ಕೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ನಾವು ಪ್ರೊಡ್ಯೂಸರ್ ಸರ್ಗೆ ಅಂಡ್ ಇಡೀ ತಂಡಕ್ಕೆ, ಟೆಕ್ನಿಕಲ್ ಟೀಮ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ನಮ್ಮ ಹೀರೋ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಈ ಒಂದು ಸಿನಿಮಾದಲ್ಲಿ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದು ಅಂತ ಅಂದಾಗ, ನಾನು ಯಾವ್ದೋ ಒಂದು ಮೂಮೆಂಟ್ಸ್ ಅಲ್ಲಿ ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನನಗೆ ಗೆಸ್ಟ್ ಆಗಿ ಕರೆದಿದ್ರು. ಆ ಟೈಮಲ್ಲಿ ಸರ್ ಸಾಯಿ ಪ್ರಕಾಶ್ ಅವರು ಕೂಡ ಗೆಸ್ಟ್ ಆಗಿ ಬಂದಿದ್ರು. ಏನೋ ನನ್ನ ಅದೃಷ್ಟಕ್ಕೆ ಅವ್ರು ನನ್ನ ಪಕ್ಕದಲ್ಲೇ ಕೂತಿದ್ರು. ಅವಾಗ ಮನಸ್ಸು ತಡಿತಾ ಇಲ್ಲ, ಹೆಂಗ್ ಕೇಳಿ ಅಲ್ಲ, ಸೀನಿಯರ್ ಡೈರೆಕ್ಟ್ರು 105 ಸಿನಿಮಾ ಮಾಡಿದ್ದಾರೆ, ಅವ್ರ ಹತ್ರ ಹೆಂಗಪ್ಪ ಮಾತಾಡೋದು? ನಿಜವಾಗೂ ಅವ್ರ ಹತ್ರ ಸುಮ್ಮನೆ ಸರ್ ಹಿಂಗಿದೆ, ಒಂದು 10 ನಿಮಿಷ ಮಾತಾಡ್ಬೇಕು ನಿಮ್ಮ ಹತ್ರ, ಹೊರಗಡೆ ಸಿಗಕ್ಕಾಗುತ್ತಾ? ಅದಕ್ಕೆ ಬರ್ತೀನಿ ಅಂದ್ರು, ಎಷ್ಟು ಸಿಂಪಲ್ ಆಗಿ. ಆಮೇಲೆ ಸರ್ ಕ್ಯಾಪಿಟಲ್ ಹೋಟೆಲ್ಗೆ ಬಂದ್ರೆ ಏನೋ ಡಿಸ್ಕಸ್ ಮಾಡ್ಬೋದು ಸರ್. ಬಂದ್ರು ಅವ್ರು, ನಾನು ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ರೆ ಪಾಪ ಬಂದ್ರು. ಬಂದ್ಮೇಲೆ ನಾನು ಈ ಒಂದು ಕಾಮನ್ ಮ್ಯಾನ್, ಅಂದ್ರೆ ನಾನೇ ಸಿಎಂ ಅಂತ ಇದ್ದಿತ್ತು ಮುಂಚೆ, ಈಗ ಅದನ್ನ ಕಾಮನ್ ಮ್ಯಾನ್ ಅಂತ ಏನು ಟೈಟಲ್ ಮಾಡಿದೀವೋ ಆ ಒಂದು ಇದನ್ನ ನಾನು ಹೇಳ್ದೆ, ಸರ್ ಈ ತರ ಇದೆ ಅಂತ ಅಂದ್ಬಿಟ್ಟು. ಅವ್ರು ಇಲ್ಲ ಚೆನ್ನಾಗಿದೆಯಲ್ಲ, ಲೈನ್ ಚೆನ್ನಾಗಿದೆ, ಮಾಡ್ಬೋದು ಅಂತ. ಅದಾದ ನಂತರ ನನಗೆ ಹೇಳಿದ್ರು, ಇಲ್ಲ ಸಿನಿಮಾ ನಾನು ಮಾಡ್ತಾ ಇದ್ದೀನಿ, ಸಾಯಿ ಪ್ರಕಾಶ್ ಅವ್ರು ಮಾಡ್ಕೊಂಡು. ಏನ್ರಿ ಸಾಯಿ ಪ್ರಕಾಶ್ ಯಾಕಾಗ? ಅಲ್ಲ, ಅವರು ಎಲ್ಲ ಓಲ್ಡ್ ಸ್ಟೈಲೇ ಮಾಡ್ತಾರ್ರಿ, ಅವ್ರ ಕೈಲಿ ಎಲ್ಲ ಆಗುತ್ತೆ, ಯಾಕೆ ಅವ್ರ ಹತ್ರ ಹೋದ್ರ? ಕೊನೆಗೆ ನಾವೊಂದು ಚಾಲೆಂಜ್ ತಗೊಂಡು, ಯಾಕಂದ್ರೆ ಎಲ್ಲ ಓಲ್ಡ್ ಸ್ಟೈಲ್ ಅಂದ್ರೆ ಏನು, ಹುಟ್ಟಿದ ತಕ್ಷಣ ಬೆಳೀತಾ ಏನಾಗ್ತಾರೆ, ಓಲ್ಡೇ ಆಗ್ತಾರ ಹೊರತು ನ್ಯೂ ಯಾರು ಆಗಲ್ಲ. ಖಂಡಿತ ಆಗ್ತಾರ? ಯಾರು ಮಕ್ಳಾಗ್ತಾರ? ಖಂಡಿತ ಇಲ್ಲ. ಅವರ ಬುದ್ಧಿವಂತಿಕೆ, ಅವರ ಕೆಲಸ, ಅವರ ಒಂದು ಎಕ್ಸ್ಪೀರಿಯನ್ಸು, ಸಣ್ಣ ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳು, ಸಣ್ಣ ಒಂದು ಇದು ಅವ್ರಿಗೆ ಯಾರಿಗೂ ಬರೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಎಲ್ಲಾ ತರ ಅನುಭವ ಇರುತ್ತೆ, ಎಲ್ಲಾ ತರ ಸಿನಿಮಾ ಮಾಡಿರ್ತಾರೆ. ಹಂಗಾಗಿ ನಾನೊಂದು ಚಾಲೆಂಜಿಗೆ ತಗೊಂಡು ಅವ್ರನ್ನೇ ಇಟ್ಕೊಂಡು ಇವತ್ತಿನ ಯಂಗ್ ಸ್ಟಾರ್ಗೆ ನಾವು ಅದನ್ನ ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಈ ಸಿನಿಮಾ ಮಾಡಿದ್ವಿ, ಕಾಮನ್ ಮ್ಯಾನ್ ಅಂತ. ಈಗ ಇಲ್ಲಿ ಸುಮಾರು ನಮ್ಮಲ್ಲಿ ನಮ್ಮ ಟೀಮ್ ಪರವಾಗಿ ಮತ್ತೊಮ್ಮೆ ನಮ್ಮನ್ನ ನಿರ್ಮಾಪಕರಿಗೆ ಹುಟ್ಟುಹಬ್ಬದ ಶುಭಾಶಯ.
ಸಾಯಿಬಾಬಾರ ಆಶೀರ್ವಾದ ಸದಾ ನಿಮ್ಮಲ್ಲಿರಲಿ, 100 ವರ್ಷ ಸುಖವಾಗಿ ಶಾಂತಿಯುತವಾಗಿರಲಿ ಅಂತ ಬಾಬಾ ಪ್ರಾರ್ಥನೆ ಮಾಡ್ತೀನಿ. ಕಾಮನ್ ಮ್ಯಾನ್, ನಮ್ಮ ನಿರ್ಮಾಪಕರು ಕಾಮನ್ ಮ್ಯಾನ್ ಬಗ್ಗೆ ಸಂಪೂರ್ಣವಾಗಿ ನೀವು ಮಾಹಿತಿ ಕೊಟ್ಟಿದ್ದಾರೆ. ಖುಷಿ ಆಗತ್ತೆ, ಯಾಕಂದ್ರೆ ಕಥನ ಅವರು ಬರೆದಿರಲ್ವಾ, ಅದರಿಂದ ನಿರ್ಮಾಪಕರು, ಕಥ ಮತ್ತು ನಟರು ತ್ರಿಪಾತ್ರ ಅಭಿನಯ ಮಾಡಿದ್ದಾರೆ ಅವರು. ಇವತ್ತು ಅವರು ಹುಟ್ಟಿದಬ್ಬ ದಿನ ಪೋಸ್ಟ್ ಮಾಡಿದ್ದು ಒಂಥರ ಖುಷಿ ಆಗತ್ತೆ. ಇಲ್ಲಿ 2 ಕುಟುಂಬ ಸೇರಿದ್ವಿ. ಒಂದು ಟೆಲಿಕಾಂ ಗ್ರೂಪ್, ಸುರಭಿ ಗ್ರೂಪ್, 1+1 ನಾವೆಲ್ಲ ಸೇರಿದ್ವಿ. ಸಿನಿಮಾ ಬಗ್ಗೆ ನಿರ್ಮಾಪಕರು ಹೇಳಿದ್ರಿಂದ ನಾವು ಆ ಕಥೆ ಹೇಳೋದು ಸರಿ ಇಲ್ಲ ಅಂತ ಅನಿಸ್ತದೆ. ಕಾಮನ್ ಮ್ಯಾನ್ ಒಬ್ಬ ಸಿಎಂ ಆದ್ರೆ ಏನ್ ಮಾಡಬಹುದು, ರಾಜಕೀಯದಲ್ಲಿ ಏನಾದ್ರೂ ಆಗ್ಬಹುದು. ಯಾಕಂದ್ರೆ ತಮಿಳುನಾಡು ರಾಜಕೀಯ ನಾವು ನೋಡಿದೀವಿ. ಒಬ್ಬ ಕಲಾವಿದ MGR ಜೈಲಿಂದ ಆದ್ಮೇಲೆ ಫುಲ್ ಮೀಡಿಯಾಟಿಗೆ ಬಂದು ಸಿಎಂ ಆಗಿದ್ದಾರೆ. ಆಂಧ್ರದಲ್ಲಿ ಪವನ್ ಕಲ್ಯಾಣ್, NT ರಾಮಾರಾವ್, ಬೇಕಾಷ್ಟು ಜನ ಕಲಾವಿದರು ರಾಜಕೀಯಕ್ಕೆ ಬಂದರು ಸಕ್ಸಸ್ ಆಗಿದ್ದಾರೆ. ಬಟ್ ನಮ್ಮ ನಾಯಕ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳದೆ ಫಸ್ಟೇ ನಮ್ಮ ಆಂಕರ್ ಮೇಡಮ್ ಹೇಳಿದ್ದಾರೆ, ಎಲೆಕ್ಷನ್ ನಿಂತ್ಕೊಳ್ಳದೆ ಯಾವ ರೀತಿ ಸಿಎಂ ಆಗಿದ್ದಾರೆ ಅನ್ನೋದೇ ಈ ಕಥೆಯಲ್ಲಿ ಒಂದು ಸಸ್ಪೆನ್ಸ್ ಮ್ಯಾಟರ್. ಇವರ ನಾಯಕರು, ಇವರ ಖಲನಾಯಕರು ಇಬ್ಬರ ಮಧ್ಯೆ ನಾನಿದ್ದೀನಿ. ರಾಜ್ಯಪಾಲರು ಬ್ಯಾಕ್ಗ್ರೌಂಡ್. ನಾನು ಈ ಸಿನಿಮಾದಲ್ಲಿ ರಾಜ್ಯಪಾಲರಾಗಿ ಅಶೋಕ್ ಅವರು ಮಾಡಿದ್ದಾರೆ. ಜನರಿಗೆ ಇವಾಗ ಏನ್ ಬೇಕು, ಈಗ ಏನ್ ನಡೀತಾ ಇದೆ, ಕರ್ನಾಟಕದ ರಾಜಕೀಯ ಯಾವ ರೀತಿ ಬದಲಾವಣೆ ಆಯಿತು, ಅದೇ ರೀತಿ ಅದೇನೋ ಗೊತ್ತಿಲ್ಲ, ನಾವು ಯಾವ ರೀತಿ ಊಹೆ ಮಾಡಿದ್ರು ಗೊತ್ತಿಲ್ಲ. ಇರೋ ಮುಖ್ಯಮಂತ್ರಿಗಳು ಇನ್ನೊಬ್ಬರಿಗೆ ಮುಖ್ಯಮಂತ್ರಿ ಕೊಟ್ಟು ಅವರು ವಾಪಸ್ ಹೋಗೋದು ನಾವು ನೋಡಿದೀವಿ. ಈ ಸಿನಿಮಾದಲ್ಲಿ ನಮ್ಮವರನ್ನು ಅದೇ ರೀತಿ ಮಾಡಿದ್ದಾರೆ. ಇಟ್ ಈಸ್ ಎಲ್ಲರೂ ನೋಡುವಂತ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಇದರಲ್ಲಿ ಹಾಸ್ಯ ಇದೆ, ಅದ್ಭುತವಾದಂತಹ ಹಾಡುಗಳಿದೆ. ವಿನಯ್ ಚಂದ್ರ ತುಂಬಾ ಚೆನ್ನಾಗಿ ಸಂಯೋಜನೆ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಚೆನ್ನಾಗಿ ಬರೆದರು. ಗೌರಿ ಬಗ್ಗೆ ಹೇಳ್ಬೇಕಾಗಿಲ್ಲ, ನೋಡಕ್ ಚಿಕ್ಕವರಾಗಿದ್ರು ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ವಾ, ಆ ರೀತಿ ಅದ್ಭುತವಾಗಿ ನಮ್ಮ ಗೌರಿ ಆಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ತಂಡ ಇದೆ, ಬೇಕಾಷ್ಟು ತಂಡ ಇದೆ. ಹನುಮಂತರ ಬಾಲ ಇದ್ದ ಹಾಗೆ ಎಲ್ಲರೂ ನನ್ನವರು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಾಗಿಲ್ಲ. ಜೆ ಕೃಷ್ಣ ಆಗ್ಬೋದು, ಎಡಿಟರ್ ಆಗ್ಬೋದು, ನಮ್ಮ ಅಸೋಸಿಯೇಟ್ಸ್ ಆಗ್ಬೋದು, ಶಶಿಕಿರಣ್, ರಾಮಚಂದ್ರ, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಲಾವಿದರೆಲ್ಲ ಹೇಳಿದ್ದೀನಿ ನಾನು, ಅವರೆಲ್ಲ ಹೇಳಿದ್ರು ಇಷ್ಟು ಉದ್ದ ಇದಿಲ್ಲ. ಅದಕ್ಕೆ ಕೆರೆ ಭೇಟಿ ಆದ್ಮೇಲೆ ನಾನು ಕೂಡ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು. ಕತೆ ಯಾವತ್ತು ಏನು ಗೊತ್ತಾ, ನನಗೆ ಈ ಸಿನಿಮಾ ಪಾತ್ರ ನಾನು ಖಂಡಿತ ನಿಭಾಯಿಸಬಲ್ಲೆ, ಇದು ಇಷ್ಟ ಆಗ್ಬೇಕಲ್ವ. ಫಸ್ಟ್ ನಾನು ಕತೆ ಕೇಳಿದಾಗ ಸ್ಟ್ರೈಟ್ ಆಗಿರೋಂಥದ್ದೇ ಒಂದು ಲಾಯರು, ಒಂದಾದ್ಮೇಲೆ ಅವನೊಬ್ಬ ರಾಜಕಾರಣಿ ಆಗ್ತಾನೆ ಅನ್ನೋದು. ಸತ್ಯವಾಗ್ಲೂ ನೀವು ನಂಬ್ತೀರಾ, ನಮ್ಮಲ್ಲಿ ಪ್ರತಿ ದಿವಸನೂ ನಾನು ನನ್ನ ಜೀವನಕ್ಕೆ ಸಿನಿಮಾ ಅನ್ನೋದು ನನಗೆ ಇವತ್ತಿಗೂ ಕೂಡ ದೊಡ್ಡ ಸಕ್ಸಸ್ ಕೊಟ್ಟಿಲ್ಲ. ಸಾರ್ ಹೇಳಿದ್ರು ಮೂರ್ತಿ ಚಿಕ್ಕದು ಇನ್ನೊಂದು ಅಂತ, ಆದ್ರೆ ನಾನು ಇಂಡಸ್ಟ್ರಿ ಅಂದ್ರೆ ಏನು ಸಿನಿಮಾ ರಂಗದಲ್ಲಿ ಬಂದು ತುಂಬಾ ವರ್ಷಗಳಾಯ್ತು. ಅದನ್ನ ಇನ್ನೊಂದು ವೇದಿಕೆಯಲ್ಲಿ ಯಾವತ್ತಾದ್ರೂ ಒಂದು ದೊಡ್ಡ ಗೆಲುವು ಸಿಗದಾಗ ಹೇಳ್ತೀನಿ, ತುಂಬಾ ವರ್ಷನೇ ಆಯ್ತು, ಸುಮಾರು ಜನಕ್ಕೆ ಗೊತ್ತಿದೆ. ಆದರೆ ಒಂದು ದೊಡ್ಡ ಗೆಲುವು ಸಿಗೋ ತನಕ ನಾವೆಲ್ಲರೂ ಕೂಡ ತುಂಬಾ ಇನ್ನು ಒಂದು ಸ್ಟ್ರಗಲಿಂಗ್ ಪೀರಿಯಡ್ ಅಲ್ಲೇ ಇರ್ತೀವಿ. ಈ ಒಂದು ಸಿನಿಮಾ ಒಂದು ದೊಡ್ಡ ಗೆಲುವು ಕೊಡುತ್ತೆ ಅನ್ನೋ ಒಂದು ನಿರೀಕ್ಷೆ ಇದ್ದೀನಿ. ಪಾತ್ರ, ನಾನು ಈ ಸಿನಿಮಾ ರಂಗದ ಜೊತೆಗೆ ಬದುಕು ನಿರ್ವಹಿಸೋದಕ್ಕೆ ಇನ್ನೇನೇನು ಈ ರಾಜಕಾರಣಿಗಳಿಗೆ ಒಂದಿಷ್ಟು ಮೆಟೀರಿಯಲ್ಗಳು ಸಪ್ಲೈ ಮಾಡೋದು ಈ ಒಂದು ಒಡನಾಟದಲ್ಲೇ ಕಳೆದ 10-12 ವರ್ಷದಿಂದ ಇದೆ. ಹಾಗಾಗಿ ಯಾವಾಗ್ಲೂ ನಾನು ಪ್ರತಿ ದಿವಸನೂ ರಾಜಕಾರಣಿಗಳ ಜೊತೆ ಮಾತಾಡೋದು, ನೋಡೋದು, ಆ ಒಡನಾಟದಲ್ಲಿದ್ದಾಗ ನಿಮಗೆ ಎಷ್ಟೋ ಸರಿ ಅನ್ಸುತ್ತೆ, ಎಷ್ಟು ಕೆಲಸಗಳು ಮಾಡ್ಬೋದು, ಎಷ್ಟು ಪ್ರತಿಯೊಂದಕ್ಕೂ ಕೂಡ ನಿಮಗೆ ಒಂದು ಮಾಡುವಂತ ಇಚ್ಛೆ ಜೊತೆಗೆ ಇನ್ನೊಬ್ರು ಸಹಕಾರ ಇದ್ರೆ ಖಂಡಿತವಾಗೂ ಆಗಲ್ಲ ಅನ್ನೋ ಕೆಲಸಗಳು ಯಾವುದೂ ಇಲ್ಲ ಈ ಜಗತ್ತಲ್ಲಿ. ಖಂಡಿತವಾಗಿ ಎಲ್ಲವನ್ನೂ ಮಾಡಿ ಜಯಿಸಬಹುದು. ಅದು ರಾಜಕಾರಣಿಗಳಿಗಾದ್ರೂ ಅಷ್ಟೇ. ನಾನು ಎಷ್ಟೋ ಸರಿ MLA ಗಳಿಗೆ, ಮಿನಿಸ್ಟರ್ಗಳಿಗೆ ಎಷ್ಟು ಅವಕಾಶ ಇರುತ್ತೆ, ಇವ್ರೇನಪ್ಪ ಯಾವ್ದನ್ನು ಮಾಡ್ತಾ ಇಲ್ವಲ್ಲ,
ಎಲ್ಲವನ್ನೂ ಕೊನೆ ಮೂಮೆಂಟಿಗೆ ಮಾಡಕ್ ಹೋಗ್ತಾರೆ, ಎಲ್ಲವೂ ಲಾಸ್ಟ್ ತೇಪೆ ಹಚ್ಚತ್ತಾರ. ಎಲೆಕ್ಷನ್ ಟೈಮ್ಗಳಿಗೆ ಜನಕ್ಕೆ ಮಗ್ ಬೂದಿ ಮಾಡ್ಬೇಕು. ಈಗ ನೋಡಿ, ಯಾವ್ದೋ ಒಂದು ಟಾರ್ ರೋಡಿಗೆ, ರಸ್ತೆಗಳಿಗೆ ಟಾರ್ ಹಾಕೋ ಪರಿಸ್ಥಿತಿ ಯಾವಾಗ ಬರೋದು? ಲಾಸ್ಟ್ ಒಂದು 3 ತಿಂಗಳ ಎಲೆಕ್ಷನ್ ಇದೆ, ಯಾವ್ದಾಗಿ ಬೆಂಗಳೂರದ BBMP ಅಂತ ಅನ್ಕೊಳ್ಳೋಣ. ಇನ್ನೊಂದು 3-4 ತಿಂಗಳಿಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರುತ್ತೆ. ಇಲ್ಲಿ ತನಕನೂ ಮಾಡಲ್ಲ, ಇನ್ನೊಂದು 2 ತಿಂಗಳು ಬೇಕಾದ್ರೆ ನೋಡ್ತಾರೆ, ಎಲ್ಲಾ ಕಡೆ ರಸ್ತೆ ಕಾಮಗಾರಿ ಎಲ್ಲ ಶುರು ಆಗುತ್ತೆ. ಅಂದ್ರೆ ಅವ್ರಿಗೂ ಗೊತ್ತಿದೆ ನಮ್ಮ ಜನಗಳ ಮೆಮೊರಿ ಶಾರ್ಟ್ ಮೆಮೊರಿ. ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅದನ್ನೇ ನೆನ್ಪಿಟ್ಕೊಳ್ಳೋದು. ಅವ್ರಿಗೆ ಅಷ್ಟೇ ಮಾಡಿದ್ರೆ ಸಾಕು, ಇವ್ರ ಯೋಗ್ಯತೆ ಇಷ್ಟೇ ಅನ್ನೋದು ಅವರು ಕೂಡ ಡಿಸೈಡ್ ಆಗಿದ್ದಾರೆ. ನಾವುಗಳ ಬದಲಾವಣೆ ಆಗ್ಬೇಕು. ಬದಲಾಗಿಲ್ಲ ಅಂತ ಅಂದ್ರೆ ಇದೇ ಪರಿಸ್ಥಿತಿಲೇ ಮುಂದೆ ಹೋಗುತ್ತೆ ಅನ್ನೋ ಈ ತರದ 10 ವಿಚಾರಗಳ ಮೇಲ್ಗಡೆ ಈ ಸಿನಿಮಾ ಹೋಗುತ್ತೆ. ಈ ಪಾತ್ರ ಖಂಡಿತವಾಗಿ ಇವೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡಾಗ ನನಗೆ 100% ಇಲ್ಲ, ಈ ಸಿನಿಮಾ ಮಾಡಿದ್ರೆ ಖಂಡಿತವಾಗೂ ಒಂದಿಷ್ಟು ಏನು ಒಳಗಡೆ ಇರೋ ಆಸೆನೂ ಈಡೇರುತ್ತೆ. ಅದಾದ ನಂತರ ಏನು ಸಮಾಜಕ್ಕೆ ಒಂದು ಸಣ್ಣ ಸಂದೇಶನೂ ಈ ಮುಖಾಂತರ ಹೋಗುತ್ತೆ. ಹಾ, ಶೇಡ್ ಅದು ಒಬ್ಬ ಅಡ್ವೊಕೇಟ್ ಆಗಿರ್ತಾನೆ. ಅಡ್ವೊಕೇಟ್ ಹೇಗೆ ಯಾವ ಪರಿಸ್ಥಿತಿಲಿ ಯಾವ ತರ ಎಮರ್ಜ್ ಆಗಿ ಒಬ್ಬ ಲೀಡರ್ ಆಗಿ ಹೋಗ್ತಾನೆ ಅನ್ನೋದೇ ಈ ಸಿನಿಮಾದ ಮೇನ್ ಕಥೆ. ಖಂಡಿತವಾಗೂ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದು ನಿಮ್ಗೂ ಕೂಡ ಎಲ್ಲೂ ಕೂಡ ಇದೇಂಗ ಆಗೋಗ್ಬಿಟ್ಟ, ಯಾಕೆ ಆಗೋಗ್ಬಿಟ್ಟ, ಇನ್ನೇನು ಅನ್ನೋದು ಯಾವ ಕೂಡ ಅನ್ಸಲ್ಲ ಈ ಸಿನಿಮಾದಲ್ಲಿ. ಅಷ್ಟು ಕ್ಲಾರಿಟಿ ಆಗಿ, ಅಷ್ಟು ನೀಟಾಗಿ ಆಗ್ಬೇಕು, ಇವನು ಆಗ್ತಾನೆ, ನಿಲ್ತಾನೆ ಅನ್ನೋ ಒಂದು ಹಂತನ್ನ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಗೌರಿ ಸರ್, ಒಂದು ಹೊಸ ಟ್ಯಾಗ್ ಬಿದ್ದಿದೆ ಈಗ, ಆಂಗ್ರಿ ಮ್ಯಾನ್ ಅಂತ. ನಿಮ್ಮ ವೈಯಕ್ತಿಕ ಬದುಕಿಗೂ ಸಿನಿಮಾ ಜರ್ನಿಗೂ ಎಲ್ಲೋ ಒಂದ್ ಕಡೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ಅನ್ನಿಸ್ತು. ಆ ಒಂದು ಕೋಪ ತಾಪಗಳ, ನಾನು ಯಾವಾಗ್ಲೂ ಅಷ್ಟೇ, ಕೋಪ ತಾಪ ಯಾವಾಗ್ಲೂ ಹೆಂಗ್ ಗೊತ್ತಾ, ನನಗೆ ಸಣ್ಣ ವಯಸ್ಸಿಂದನೂ ಯಾವ್ದಾದ್ರು ಒಂದು ತಪ್ಪು ಕಂಡು ಅಂದ್ರೆ ನನಗೆ ಅಷ್ಟು ಸುಲಭಕ್ಕೆ ನಾನು ಅದನ್ನ ತಡ್ಕೊಂಡಿರೋದೇ, ರಪ್ಪನ ಅದಕ್ಕೆ ರಿಯಾಕ್ಟ್ ಮಾಡೋಂತ ಕ್ಯಾರೆಕ್ಟರ್ ನಾನು. ಯಾವ್ದೊಂದು ತರಕಾರಿ ಅಂಗಡಿ ಹೋಗ್ತೀನಿ, ಟೊಮೊಟೊ ಹಣ್ಣು ತಗೊಳ್ತೀನಿ, ಹೊರಗಡೆ ರಸ್ತೆ ಬದಿಯಲ್ಲಿ 20 ರೂಪಾಯಿ ಇರುತ್ತೆ, ಅಲ್ಲ ಅವನು 25-30 ಅಂತ ಅಂದ್ರೆ ನಾನು ಓಕೆ ಅಂದ್ರೆ ಏನೋ ಅದ್ರ ಬಗ್ಗೆ ತಲೆ ಕೆಡಿಸಲ್ಲ. ಅವ್ನು 60 ರೂಪಾಯಿ ಅಂತ ಅಂದ್ರೆ ರಪ್ಪನ ಅವನ ಜೊತೆ ರಿಯಾಕ್ಟ್ ಮಾಡಕ್ ಶುರು ಮಾಡ್ತೀನಿ. ಯಾಕೆ? ನನಗೆ 60 ರೂಪಾಯಿ ಕೂಡ ದುಡ್ದಲ್ಲ, ಆದ್ರೆ ನನ್ಗಿಂತ ಬೇರೆಯವ್ರು ಯಾರೊಬ್ಬ ಬಡವ ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ಅವನಿಗೂ ಕೂಡ ಅದೇ ರೇಟ್ ಹೇಳ್ತಾನೆ. ನನ್ನಂತವನು ಕೇಳಿಲ್ಲ ಅಂತ ಅಂದ್ರೆ ಎಲ್ಲರೂ ಬಾಯಿ ಮುಚ್ಕೊಂಡಿದ್ರೆ ಈ ಸಮಾಜದಲ್ಲಿ ನಿಮಗೂ ಕೂಡ ಗೊತ್ತಿದೆ ನಿಜವಾದ ತಪ್ಪಿತಸ್ಥರು ಯಾರು ಅಂತ ಅಂದ್ರೆ ತಪ್ಪು ಮಾಡೋರಲ್ಲ. ತಪ್ಪು ಮಾಡೋರ್ನ ವಿರೋಧ ಮಾಡದೆ ನಂಗೆ ಯಾಕೆ ಅವನ ನಿರ್ಧಾರ ಮಾಡ್ಕೊಳ್ಳಿ, ನನ್ ಸುದ್ದಿ ಒಂದು ಬರಲ್ಲ ಅನ್ನೋ ಮನಸ್ಥಿತಿ ಇಟ್ಕೊಂಡವರಿಂದನೇ ಈ ಸಮಾಜಕ್ಕೆ ಅತಿ ದೊಡ್ಡ ಆಘಾತ ಆಗಿ ಕೆಲವಷ್ಟು ಪರಿಸ್ಥಿತಿಗಳು ಮುಂದಿರ್ತವೆ. ಓಕೆ ಅಂತ ಅನ್ಕೊಳ್ತೇನೆ ಎಲ್ಲ ರೀತಿಯಲ್ಲೂ. ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಟೆಲಿಕಾಂ ಗ್ರೂಪ್ನ ನಮ್ಮ ನಿರ್ಮಾಪಕರ ಸುಮಾರಷ್ಟು ಬಂಧುಗಳು ಬಂದಿದ್ದಾರೆ, ಅವ್ರ ಕುಟುಂಬ ಬಂದಿದ್ದಾರೆ. ಆಮೇಲೆ ನಮ್ಮ ಸಿನಿಮಾ ತಂಡ ಎಲ್ಲ ಟೆಕ್ನಿಷಿಯನ್, ಆರ್ಟಿಸ್ಟು, ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ, ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಏನ್ ಮಾತಾಡೋಂಥದ್ದೇನಿಲ್ಲ, ಯಾಕೆಂದ್ರೆ ಡೈರೆಕ್ಟರ್ ಸರ್ ಮತ್ತೆ ನರಸಿಂಹಮೂರ್ತಿ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಪ್ರೊಡ್ಯೂಸರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಕರ್ನಾಟಕದಲ್ಲಿ ಒಂದು 2 ಜನದ ಬರ್ಡೇ ಗೊತ್ತಾಗಲ್ಲ, ಅವ್ರ ವಯಸ್ಸು ಗೊತ್ತಾಗಲ್ಲ. ಒಂದು ವಾಟಾಳ್ ನಾಗರಾಜ್ ಅವ್ರದ್ದು ಎಷ್ಟು ವಯಸ್ಸು ಅನ್ನೋದು ಅಷ್ಟು ಸುಲಭಕ್ಕೆ ಯಾರಿಗೂ ಗೊತ್ತಾಗಿಲ್ಲ. ಹಾಗೆ ನಾನು ಇವ್ರನ್ನ ಯಾವಾಗ್ಲೂ ಕೇಳೋದು, ಸರ್ ನಿಮ್ಮನ್ನ ನೋಡಿದ್ರೆ ಹುಡುಗರ ತರ ಇದೀರಿ, ನೋಡಿದ್ರೆ ಮನೆಯವರು, ಮಗಳು, ಮೊಮ್ಮಕ್ಕಳು, ಅದಾದ್ಮೇಲೆ ನೋಡಿದ್ರೆ ಮಗನು ಕೂಡ ಹೆಚ್ಚು ಕಡಿಮೆ ನಮ್ಮ ವಯಸ್ಸಿನವ್ರಿಲ್ಲ. ನಿಮ್ ವಯಸ್ಸು ಎಷ್ಟು ನಿಜವಾಗ್ಲು? ಅಲ್ಲ, ಇಲ್ಲ ಇಲ್ಲ ಇಲ್ಲ, ಅವ್ರು ಕೇಳಿದರೆ ಅವ್ರ ಆಸೆ ಯಾಕೆ ನಾವು ನಿರಾಸೆ ಮಾಡ್ಬೇಕು? ಆದ್ರೆ ನನಗೆ ಹೌದು, ನಮ್ಮ ಮಿಸ್ಸಸ್ ಇಲ್ಲೇ ಇದ್ದಾರೆ, ನನ್ನ ಮಗಳು, ನನ್ನ ಮಗ, ಅಳಿಯ, ನನ್ನ ಮೊಮ್ಮಗಳು ಕೂಡ ಇಲ್ಲೇ ಇದ್ದಾರೆ. ಆದ್ರೆ ಅವ್ರಿಗೆ ವಯಸ್ಸಾಗುತ್ತೆ, ನನ್ಗೆ ವಯಸ್ಸಾಗಲ್ಲ. ಯಾಕೆಂದ್ರೆ 17 ತುಂಬ 18ಕ್ಕೆ ಬೀಳೋದೇ ಇಲ್ಲ. ನಾನು ಇರೋವರೆಗೂ 18ಕ್ಕೆ ಬೀಳಲ್ಲ. ನಾನು ಯಾರೋ ಎಷ್ಟೇ ವಯಸ್ಸು ಅಂತ ಕೇಳಿದ್ರೆ ತಮಾಷೆ ಹೇಳ್ತೀನಿ, 17 ತುಂಬ ಇನ್ನೂ 18ಕ್ಕೆ ಬಿದ್ದಿಲ್ಲ ಅಂತ. ಕೊನೆವರೆಗೂ ಅದನ್ನೇ ಕಾಪಾಡ್ತೀನಿ ಹೊರ್ತು ಬೇರೆ ಏನು ನಾನು ಹೇಳಕ್ ಹೋಗಲ್ಲ. ಆಯ್ತಾ? ಥ್ಯಾಂಕ್ ಯು. ಯಾಕೆಂದ್ರೆ ಈ ಕಾಮನ್ ಮ್ಯಾನ್ ಸಿನಿಮಾ ಪ್ರತಿಯೊಂದಕ್ಕೂ ಕೂಡ ಒಂದು ಚಾಲನೆ ಆಗ್ಬೇಕು, ಅದೊಂದು ಒಳ್ಳೆ ರೀತಿಯಲ್ಲಿ ಬರ್ಬೇಕು ಅನ್ಕೊಂಡ್ ಟೈಮಿಗೆ ಎಲ್ಲ ಕೆಲಸಗಳಾಗಬೇಕು ಅಂದ್ರೆ ಅದಕ್ಕೆ ಹಣ ಅಂತ ನಿರ್ಮಾಪಕರೇ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಒಂದು ಕೆಲಸನ ಅಚ್ಚುಕಟ್ಟಾಗಿ ನಮ್ಮಂತವ್ರು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತಹ ನರಸಿಂಹಮೂರ್ತಿ ಸರ್ಗೆ ಇನ್ನೊಮ್ಮೆ ಬರ್ಡೇನ ವಿಶ್ ಮಾಡ್ತಾ, ಅವರು ಕಲಾವಿದರು ಕೂಡ ಹೌದು, ಅವರು ತುಂಬಾ ಅವಾಗ್ಲೇ ಹೇಳಿದ್ರು ನಾಟಕ ಟ್ರೂಪ್ಗಳಲ್ಲೆಲ್ಲ ಮಾಡಿದ್ರು ಅಂತ. ತುಂಬಾ ನಿಮ್ಮ ಸಿನಿಮಾ ನೋಡಿದಾಗ ಅವ್ರ ಪಾತ್ರ, ಆ ಪಾತ್ರದಲ್ಲಿ ಅವ್ರು ನಿಭಾಯಿಸಿದ ರೀತಿ ಅದು ಗೊತ್ತಾಗುತ್ತೆ. ಸಿನಿಮಾ ಖಂಡಿತವಾಗೂ ಒಂದು ಶ್ರಮ ಹಾಕಿ ಒಂದು ಸಿನಿಮಾ ನಿರ್ದೇಶಕರು, ಒಂದು ತಂಡ ಏನ್ ಕೇಳುತ್ತೆ ಅನ್ನೋದನ್ನ ಒಂದು ಸೆಕೆಂಡು ಕೂಡ ಯೋಚನೆ ಮಾಡದೆ ಈ ಸಿನಿಮಾಗ ಅವರು ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗೂ ಇಂಥ ಒಳ್ಳೆ ನಿರ್ಮಾಪಕರದು ಇವತ್ತಿನ ಕಾಲ ಇದರಲ್ಲಿ
ಏನು ಇವತ್ತಿನ ಸಿನಿಮಾ ಪರಿಸ್ಥಿತಿ ಇನ್ನೊಂದು, ಯಾಕಂದ್ರೆ ಸಿನಿಮಾಗಳು ಎಷ್ಟೋ ಶುರು ಆಗತ್ತೆ, ಆದ್ರೆ ಶುರುವಾದ ಸಿನಿಮಾಗಳೆಲ್ಲ ಮುಗಿಯಲ್ಲ. ಕಾರಣ ಅದಕ್ಕೆ ಸತ್ತಾರ ಇರುತ್ತೆ. ಅದ್ರ ಮೇನ್ ಕಾರಣ ಹಣಕಾಸೆ ಯಾವಾಗ್ಲೂ ಆಗಿರುತ್ತೆ. ಆ ತರದ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡ್ಕೊಂಡು ಬಂದಂತಹ ನಮ್ಮ ನಿರ್ಮಾಪಕರಿಗೆ ಅತಿ ದೊಡ್ಡ ಯಶಸ್ಸಾಗಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ, ಆಮೇಲೆ ಒಂದು ಪ್ರಾರ್ಥನೆ. ಇದೆಲ್ಲದಕ್ಕೂ ಸಹಕಾರ ಕೊಡುವಂತವ್ರು ನೀವೇ ಆಗಿರ್ತೀರ, ಅಂದ್ರೆ ಮಾಧ್ಯಮ ಮಿತ್ರರೇ ಆಗಿರ್ತೀರ, ಜೊತೆಗೆ ನಮ್ಮ ಕನ್ನಡ ನಾಡಿನ ಜನತೆನೇ ಆಗಿರ್ತಾರೆ, ಜೊತೆಗೆ ನಮ್ಮ ಡೈರೆಕ್ಟರ್ ಸರ್, ಇಂಥ ಒಂದು ಹಿರಿಯ ನಿರ್ದೇಶಕರ ಜೊತೆಗೆ ಖಂಡಿತವಾಗೂ ಸಿನಿಮಾ ಮಾಡೋದಕ್ಕೆ ನಾನು ಯಾವ್ದೋ ಜನರಲ್ಲಿ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಸಿನಿಮಾ ಒಂದು ಕರೆಕ್ಟ್ ಆಗಿ ಕಲ್ಪನೆ ಜೊತೆಗೆ ಇಷ್ಟೇ ಬೇಕು, ಹೀಗೆ ಬೇಕು, ಇದೇ ತರದ ಒಂದು ಸಿನಿಮಾ ಮಾಡ್ಬೇಕು, ಈ ಪಾತ್ರಕ್ಕೆ ಒಂದು ಶೂಟ್ ಆಗ್ತಾನೆ, ಇನ್ನೊಂದು, ಆಮೇಲೆ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ, ಯಾವುದೇ ರೀತಿಯ, ಈಗ ತುಂಬಾ ಸಿನಿಮಾಗಳಾಗತ್ತೆ ಅದ್ರಲ್ಲಿ ಎಷ್ಟೋ ಏನ್ ಸಿನಿಮಾ ಮುಗಿಯೋದ್ರಲ್ಲಿ ಕಚಾ ಪಿಚಿ ಆಗಿ ಒಬ್ಬರು ಇವತ್ತಿದ್ದಾರೋ ಇನ್ನೊಂದು ತರ ಆಗಿ ಏನೇನೋ ಆಗೋಗುತ್ತೆ. ಆ ತರದ ಯಾವ ಗೊಂದಲಗಳಿಗೂ ಇಲ್ಲ ಅವಕಾಶಗಳನ್ನು ಮಾಡಿಕೊಡದೆ ಒಂದು ಸಿನಿಮಾನ ತಂಡನ ಎಷ್ಟು ನೀಟಾಗಿ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು 2 ಪದಗಳಲ್ಲೆಲ್ಲ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗೂ ಅವ್ರ ಜೊತೆ ಕೆಲಸ ಮಾಡಿದ್ರೆ ಮಾತ್ರ ಅದು ಗೊತ್ತಾಗೋದಕ್ಕೆ ಸಾಧ್ಯ. ಹಾಗಾಗಿ ಖಂಡಿತವಾಗೂ ಈ ಒಂದು ಅವಕಾಶ ಕೊಟ್ಟಂತಹ ಡೈರೆಕ್ಟರ್ ಸಾರ್ಗೆ, ಇಡೀ ತಂಡಕ್ಕೆ, ನಿರ್ಮಾಪಕರಿಗೆ ಎಲ್ಲರಿಗೂ ಕೂಡ ನಾನು ಯಾವತ್ತೂ ಆಭಾರಿ. ಯಾಕಂದ್ರೆ ಇಲ್ಲಿ ವರ್ಕ್ ಮಾಡಿದಂತಹ ಟೆಕ್ನಿಷಿಯನ್ ಇರ್ಬೋದು, ಇಲ್ಲಿ ಎಲ್ಲರೂ ಕೂಡ ನನಗೆ, ಯಾಕಂದ್ರೆ ಈ ಸಿನಿಮಾ ತಂಡಕ್ಕೆ ಹೋಗಿ ಪರಿಚಯ ಮಾಡಿಸಿರುವಂತದ್ದು ಗಿರೀಶ್ ಗೌಡ್ರು, ನಮ್ಮ ನವೀನ್ DK, ಈ ತರ, ಅಂದ್ರೆ ಅಲ್ಲಿಂದ ಶುರುವಾದ ಜರ್ನಿ ಇವತ್ತು ಇಲ್ಲಿ ತನಕ ಆದಷ್ಟು ಬೇಗ ತಗೊಂಡ್ಬಂದ್ಬಿಟ್ಟಿದೆ. ಅಂದ್ರೆ 4-5 ತಿಂಗಳಲ್ಲಿ ಒಂದು ಸಿನಿಮಾದ ಮೇಜರ್ ಪ್ರೊಸೆಸ್ ಗಳು ಮುಗಿದೋಗಿದೆ. ಈಗ ಸಾರ್ ಹೇಳಿದಾಗೆ ಇನ್ನೊಂದು ಜೂನ್ ಅಲ್ಲಿ ರಿಲೀಸ್ ಅಂತ ಅನ್ಕೊಂಡಿದ್ರು, ಆದ್ರೆ ಸಿನಿಮಾ ಕೆಲಸಗಳು ಒಂದು ಸ್ವಲ್ಪ ನಿಧಾನ ಆಗಿರೋದು. ನಿಧಾನ ಮೀನ್ಸ್ ಆಕ್ಚುಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಸ್ವಲ್ಪ ಟೈಮ್ ತಗೊಳ್ತಾ ಇರೋದ್ರಿಂದ ಈ ಮಧ್ಯದಲ್ಲಿ ಜುಲೈ ಬೇಡ ಅಂತ ಅನ್ಕೊಂಡಿದ್ದಾರೆ, ಸ್ವಲ್ಪ ಮಳೆ ಆಗಿರುತ್ತಂತ. ಆಗಸ್ಟ್ ಅಂತ ಒಂದು ಹಂತಕ್ಕೆ ತಲೆ ಒಳಗಡೆ ಪ್ಲಾನ್ ಇದೆ. ಇಲ್ಲ ಕೆಲಸ ಮುಗಿದ ಮೇಲೆ ಆ ಡೇಟ್ ಗಳನ್ನ ಅನೌನ್ಸ್ ಮಾಡ್ತಾರೆ. ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರ ಇರ್ಬೇಕು ಈ ಸಿನಿಮಾಗೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ನಿಮ್ಮ ಪಾತ್ರದ ಬಗ್ಗೆ ಒಂಚೂರು ಹೇಳಿ, ಈ ಮಾಹಿತಿಗಳು ಸಿಗುತ್ತೆ. ಚೈತನ್ಯದ ಸಮುದಾಯ ತಂಡದಿಂದಾನೆ. ಸೊ ಅದೊಂದು ಅಂಡ್ ಸರ್, ನಮ್ಮ ಲೆಜೆಂಡ್ರಿ ಸಾಯಿ ಪ್ರಕಾಶ್ ಸರ್ 106ನೇ ಚಿತ್ರ ಸರ್. ನಾನು ನಿಮ್ಮ ಹೆಸರು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ ಸರ್, ನಿಮ್ಗಿದೇನು ಮಾತಾಡಿರ್ಲಿಲ್ಲ. ಇಟ್ಸ್ ಸಚ್ ಅ ಲೆಜೆಂಡ್. ಅವ್ರ ಒಂದು ಅನುಭವ ಹೇಳ್ಬೇಕು, ಎಲ್ಲೂ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟರ್ಸ್ ಈ ತರ ಜಾಸ್ತಿ ಆದ್ರೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಹೆಲ್ದಿ ಆಗುತ್ತೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಈ ಒಂದು ಎಕ್ಸ್ಟ್ರಾ ಶಾರ್ಟ್ ಶೂಟ್ ಮಾಡಿಲ್ಲ. ನಾನು ನೋಡಿದೀನಿ ಕಣ್ಣಾರೆ, 2 ಅವರ್ ಫಿಲಮ್ಗೆ ಎಡಿಟ್ ಟೇಬಲ್ಗೆ ನಾಟ್ ಕೊಡಲ್ಲ. ಓಕೆ ಶಾರ್ಟ್ಸ್ 40 ಅವರ್ ತರ್ತಾರೆ. ಅದ್ರ ಮಿಕ್ಕ ಎಷ್ಟು 38 ಅವರು ಇಸ್ ಪ್ರೊಡ್ಯೂಸರ್ ಆಗಿರೋ ಲಾಸ್ಟ್. ಸರ್ ಒಂದ್ ಎಕ್ಸ್ಟ್ರಾ ಶಾರ್ಟ್ ತಗೊಂಡಿಲ್ಲ. ನಾನು ನೋಡ್ದಂಗೆ ನಾನೇ ಕೇಳಿದೀನಿ, ಸರ್ ಇಲ್ಲಿ ಇಲ್ಲಿ ಹಿಂಗ್ ಮಾಡ್ಲಾ ಸರ್, ಈ ತರ ಹಿಂಗ್ ಬಂದ್ಬಿಟ್ಟು ಮಾಡ್ಲಾ ಸರ್? ಬೇಡಪ್ಪ, ನೀನು 8 ಆಕ್ಟಿಂಗ್ಗೆ ಸಾಕು, 5 ರೂಪಾಯಿ ಎಲ್ಲ ಬೇಡ. 2-3 ಸಲ ಹೇಳಿದ್ಮೇಲೆ ಕೇಳೋದ್ ಬಿಟ್ಬಿಟ್ಟೆ. ಬಟ್ ಪರ್ಫೆಕ್ಟ್ ಹಿ ನೋಸ್. ಅವ್ರ ಎಡಿಟ್, ಐ ಥಿಂಕ್ ಎಡಿಟ್ ಅಲ್ಲಿ ಯೋಚನೆ ಮಾಡ್ತಿರಲ್ಲ ಸರ್ ನೀವು, ಎಡಿಟ್ ಆಗಿ ಯೋಚನೆ ಮಾಡಿ ಶೂಟ್ ಮಾಡ್ತಾರೆ. ಸಚ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಎಲ್ಲಾ ಕಡೆ ಹೇಳ್ಕೊಂಡು ತಿರುಗ್ತಾ ಇದ್ದೀನಿ, ಎಸ್ಪೆಷಲಿ ಯಂಗರ್ ಡೈರೆಕ್ಟರ್ಸ್ಗೆ, ಈ ತರ ಪ್ರೊಡ್ಯೂಸರ್ ಫ್ರೆಂಡ್ಲಿನೆಸ್ ನಿಮ್ಗೂ ಬರ್ಲಿ. 2 ಅವರ್ ಫಿಲಮ್ 40 ಅವರ್ ಫುಟೇಜ್ ಶೂಟ್ ಮಾಡಿ ಲಾಸ್ ಮಾಡ್ಬೇಡಿ ಅಂತಾನೆ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಕೆಲವೊಮ್ಮೆ ಹೇಳ್ತಾರೆ ದೇವ್ರು ಹೊರ ಕೊಟ್ರು ಪೂಜಾರಿ ಹೊರ ಕೊಡಲ್ಲ ಅಂತ. ಆ ರೀತಿ, ಯಾಕಂದ್ರೆ ನಮ್ಮ ನಿರ್ದೇಶಕರು ಸಾಯಿಬಾಬಾ ದೇವ್ರ ತರ. ನಾನು ಬಹಳ ವರ್ಷದಿಂದ ಪರಿಚಯ, ಯಾವುದೇ ಒಂದು ಫಂಕ್ಷನ್ ಆಗ್ಲಿ, ಸೆಲೆಬ್ರಿಟಿ ಶೋ ಆಗ್ಲಿ, ಆಮೇಲೆ ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್ ಮೀಟಿಂಗ್ ಆಗ್ಲಿ ಎಲ್ಲ ಬಂದಾಗ ಒಂದು ಸೀನಿಯರ್, ಒಂದು ಭಯನೂ ಇರೋದು, ಆಮೇಲೆ ಒಂದು ಆಸೆನೂ ಇರೋದು. ಸಾಯಿ ಪ್ರಕಾಶ್ ಸರ್ ಸಿನಿಮಾದಲ್ಲಿ ಎಲ್ಲೋ ಒಂದೇ ಒಂದು ಸೀನ್ ಬಂದ್ ಹೋದ್ರು ಎಲ್ಲೋ ಒಂದು ಸಮಾಧಾನ ಅಂತ. ಅದೇ ರೀತಿ ರಾಮಚಂದ್ರ ಅವ್ರಿಗೂ ನಾನು ಕೇಳಿದ್ದೆ, ಸರ್ದು ಒಂದು ಸಿನಿಮಾ ಶುರು ಆಗ್ತಿದೆ ಅಂತ. ಆಗ ಹೇಳಿದ್ದೆ, ಜಿ ಹೇಳಿ ಜಿ ಒಂಚೂರು ಅಂತ. ರಾಮಚಂದ್ರ ಅವ್ರು ಹೇಳಿದ್ರು, ಜಿ ಒನ್ ಡೇದಿದೆ, ಒಂದು 2 ಸೀನ್ಸ್ ಇದೆ ಅಷ್ಟೇನೆ, ಜಿ 1 ಸೀನ್ ಇದ್ರು ಪರವಾಗಿಲ್ಲ ಜಿ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಯೂಶಲಿ ಮೊಬೈಲ್ ನ ಸೈಲೆಂಟ್ ಇಡಲ್ಲ, ಆಫ್ ಮಾಡಲ್ಲ, 24 ಅವರ್ಸ್ ಆನಲ್ಲೇ ಇರುತ್ತೆ. ಒಂದ್ಸಲಿ ಆನ್ ಮಾಡಿ ಇಟ್ಟಿದ್ದೀನಿ, ಮಾಮೂಲಿ ಮಲ್ಕೊಂಡಿದ್ದೆ. 5:30 ಫೋನ್ ಬರುತ್ತೆ. ರಾಮಚಂದ್ರ ಅವರು ಫೋನ್ ಮಾಡ್ಬಿಟ್ಟು, ಜಿ ಏನ್ ಮಾಡ್ತಾ ಇದ್ದೀರಾ? ರೀ 5:30 ಬೆಳಗ್ಗೆ ಏನ್ರಿ ಮಾಡ್ತಾರೆ, ನಿದ್ರೆ ಮಾಡ್ತಾ ಇದ್ದೀನಿ ಅಂತ. ಎಲ್ಲಿದ್ದೀರಾ ಅಂದ್ರೆ ಬೆಂಗಳೂರಲ್ಲಿ ಇದ್ದೀನಿ. 4 ದಿವಸ ಕಂಟಿನ್ಯೂ ಬೇಕು, ಒಟ್ಟು 8 ಡೇಸ್ ಬೇಕು, 4 ದಿವಸ ಕಂಟಿನ್ಯೂ ಬೇಕು, ಇದೀರಾ ಅಂದೆ. ಇದೀನಿ, ಫ್ರೀ ಇದೀನಿ ಅಂದೆ. ಇದು ಯಲಂಕ ಕವಿತಾ ರೆಡ್ಡಿ ಅವ್ರಿಗೆ ಬರಕ್ಕಾಗುತ್ತೆ, ಅವ್ನು 9 ಗಂಟೆಗೆ ಬನ್ನಿ ಸಾಕು ಅಂದ್ರು. ಓಕೆ ಅಂದ್ಬಿಟ್ಟು ಇಮಿಡಿಯೇಟ್ ಹೋಗಿ 8:15 8:30 ಬಂದ್ಬಿಟ್ಟಿದ್ದೆ. ಆಮೇಲೆ ಸರ್ ರೆಡಿ ಇದಾರೆ,
ಕ್ಯಾಮ್ರಾ ಇಟ್ಟು ಎಲ್ಲ ರೆಡಿ. ಆಮೇಲೆ ಸರ್ ಅಂದ್ರು, ಬಸ್ 9 ಗಂಟೆಗೆ ಹೇಳಿದ್ದೆ, ಇಷ್ಟು ಬೇಗ ಬಂದ್ಬಿಟ್ರ? ನೋ ಸರ್ ಬಂದ್ಬಿಟ್ಟೆ ಸರ್ ಅಂತ ಹೇಳಿ. ಆಮೇಲೆ ಫಸ್ಟ್ ಡೇನೆ ಅದು ತುಂಬಾ ಇವರು ಸರ್ ಹೇಳ್ತಿದ್ರಲ್ಲ, ಒಂದು ನೀಟ್ ಪಕ್ಕ ಎಡಿಟ್ ಪ್ಯಾಟರ್ನ್ ಅಲ್ಲೇ ಶೂಟ್ ಮಾಡೋದು ಅಂತ. ಆ ರೀತಿ ಫಸ್ಟ್ ಸೀನೇನೆ ಅರ್ಲಿ ಅಂದ್ರೆ ಬೆಳಗ್ಗೆ ಟಿಫನ್ ಎಲ್ಲ ಆಯ್ತು. ಬೆಳಗ್ಗೆ ಸೀನೇನೆ ಬೆಡ್ರೂಮ್ ಸೀನ್ ಇತ್ತು ನಮ್ದು. ಅಂದ್ರೆ ಬೆಡ್ರೂಮ್ ಅಂದ್ರೆ ನಾನು ಏನೋ ಕನ್ಸ್ ಕಾಣ್ತಾ ಇದ್ದೀನಿ, ಕನ್ಸಿಂದ ಉಲ್ಟ್ ಬೀಳೋದು. ಅದ ಕತೆ ಹೇಳಿದ್ರೆ ರಿವೀಲ್ ಆಗ್ಬಿಡ್ತೆ, ಬೇಡ. ಅದ್ರಲ್ಲಿ ನಾನು ಹೇಳಿದೆ, ಸರ್ ನಾನು ಬೀಳ್ತೀನಿ ಕೆಳಗಡೆ, ತೊಂದರೆ ಇಲ್ಲ ಅಂತ. ಇಲ್ಲಮ್ಮ, ನೀನ್ ಜಸ್ಟ್ ಹಿಂಗ್ ಮಾಡು, ಆಮೇಲೆ ಕೆಳಗಡೆ ಒಂದು ಶಾರ್ಟ್ ತಗೊಂತೀವಿ. ಅಂದ್ರೆ ಅಷ್ಟು ಆರ್ಟಿಸ್ಟ್ಗೂ ಕೂಡ ಅಲ್ಲಿ ಅವ್ರಿಗೆ ಏಟ್ ಆಗ್ಬಾರ್ದು, ಏನಾದ್ರು ರಿಸ್ಕ್ ತಗೊಂಡ್ರೆ ಸುಮ್ನೆ ಯಾಕೆ ತೊಂದ್ರೆ ಅದು ಇದು ಅಂತ ಹೇಳಿ ಪ್ರೆಸೆಂಟ್ ಆಗಿ. ಯಾಕಂದ್ರೆ ನಾನು ಬೇಸಿಕಲಿ ಎಡಿಟರ್ ಇರೋದ್ರಿಂದ ಅವ್ರು ಹೇಳೋರು, ಅರ್ಸೋ ನೀನು ಎಡಿಟರ್ ಗೊತ್ತು, ಇಷ್ಟು ಅಂತ. ನಮ್ಗೆ ಎಷ್ಟು ಕ್ಲೀನ್ ಆಗಿರೋದಂದ್ರೆ ಸೀನ್ ಶಶಿ ಸರ್ ಆಮೇಲೆ ರಾಮಚಂದ್ರ ಸರ್ ನೀಟಾಗಿ ಒಂದು ಸೀನ್ ಪೇಪರ್ ಹೇಳೋರು, ಇದು ಅಂದ್ಬಿಟ್ಟು ಟೆನ್ಷನೇ ಇಲ್ಲ ನಮ್ಗೆ. ಇಲ್ಲಿಂದ ಇಲ್ಲಿ ಈ ಶಾರ್ಟ್ ಇಲ್ಲಿಂದ ಇದು ಡಿವೈಡ್ ಅಂತ. ನಮ್ಮ ಎಡಿಟರ್ ಮುನಿ ಅವ್ರಿಗಂತೂ ಇನ್ನೂ ಈಸಿ ಈ ತರ ಸಿಕ್ಬಿಟ್ರೆ. ಯಾಕಂದ್ರೆ ನಾವು ಕೆಲವು ಸಿನಿಮಾಗಳು ಮಾಡ್ತೀವಿ, ಈ ಆಂಗಲ್ ಶಾರ್ಟ್ ಫುಲ್ಲು, ಈ ಆಂಗಲ್ ಸಜೆಷನ್, ಎಲ್ಲ ಆಂಗಲ್ ಮಾಡಿ ಅಷ್ಟರಲ್ಲಿ ಸುಸ್ತಾಗ್ಬಿಟ್ಟಿರುತ್ತೆ. ಅಂತದ್ರಲ್ಲಿ ಯಾವ್ದೋ ಒಂದು ಸ್ಟ್ರೈನ್ ಕೊಡ್ದೇನೆ ನಿಜವಾಗ್ಲೂ ನಾನು ಬಹಳ ಪುಣ್ಯ ಮಾಡಿದ್ದೀನಿ ಸಾಯಿ ಪ್ರಕಾಶ್ ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ. ಆಮೇಲೆ ರಾಮಚಂದ್ರ ಅವ್ರಿಗೂ ನಿಜವಾಗ್ಲೂ ಅವರು ದೇವರು, ನೀವು ಪೂಜಾರಿ ತರ ಅಂತ ಹೇಳ್ಬೋದು. ಆಮೇಲೆ ಇನ್ನು ನಮಗೆ ಅನ್ನದಾತರು ನಮ್ಮ ನಿರ್ಮಾಪಕರು, ಅವ್ರಿಗೆ ಮತ್ತೊಮ್ಮೆ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್. ಒಳ್ಳೇದಾಗ್ಲಿ. ಇದೇ ರೀತಿ ನಿಮ್ಮ ಮಾಧ್ಯಮ ಮಿತ್ರರು, ಆಮೇಲೆ ಸ್ನೇಹಿತರು, ನಿಮ್ಮ ಟೆಲಿಕಾಂ ಸ್ನೇಹಿತರು, ಆಮೇಲೆ ನಮ್ಮ ಸ್ನೇಹಿತರು ಎಲ್ಲ, ನಮ್ಮ ಕೋ ಆರ್ಟಿಸ್ಟ್ಗಳು, ಹೀರೋ ಹೀರೋಯಿನ್ ಯಾರ್ಯಾರು ಇರ್ಲಿ, ಅವರೆಲ್ಲರಿಗೂ ಕೂಡ ಸಿನಿಮಾನ ಸಪೋರ್ಟ್ ಮಾಡ್ಲಿ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್. ತ್ರಿಮೂರ್ತಿಗಳ ತರ ಬಂದಿದ್ದೀರಾ ಈ ಸಿನಿಮಾದಲ್ಲಿ. ಇನ್ನಷ್ಟು ನಿಮ್ಮೆಲ್ಲರ ಒಂದು ಸಹಕಾರದಿಂದ, ಮಾಧ್ಯಮ ಮಿತ್ರ ಸಹಕಾರದಿಂದ ಯಶಸ್ವಿಯಾಗಿ ಎಲ್ಲ ಪ್ರತಿಭಾನ್ವಿತರು, ನಟನೆಯಲ್ಲಿ ಪ್ರಾವೀಣ್ಯತೆಯನ್ನ ಪಡೆದಿರೋರು ಆಗಮಿಸಿ ಈ ಸಿನಿಮಾನ ಇನ್ನಷ್ಟು ಯಶಸ್ವಿಗೊಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇನ್ನಷ್ಟು ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಒಂದು ಕಾಲದಲ್ಲಿ ನಮ್ಮಮ್ಮ ಬಂದು ಸಾಟರ್ಡೆ ಹಾಫ್ ಡೇ ಸ್ಕೂಲ್ ಇರುತ್ತೆ, ನಾನು ಸ್ಕೂಲ್ಗೆ ಹೋಗಿರ್ತೀನಿ. ನಮ್ಮ ತಾಯಿ ಹೂ ಮಾಡ್ತಾ ಇರ್ತಾರೆ. ಹಸು ತಡಿಲಾರ್ದೆ ಸ್ಕೂಲ್ ಹತ್ರ ನಾನು ಕಾಯ್ತಾ ಇರ್ತೀನಿ. ನಮ್ಮಮ್ಮ ಅದಿಂದ ವ್ಯಾಪಾರ ಮಾಡ್ಕೊಂಡು ಓಡೋಡಿ ಬಂದು ಇಡ್ಲಿನ ಕೊಡಿಸಿ ತಿನ್ಸ್ಬಿಟ್ಟು ಸ್ಕೂಲ್ ಕಳಿಸ್ಬಿಟ್ಟು ಅವ್ರು ವ್ಯಾಪಾರ ಮಾಡಕ್ ಹೋಗ್ತಾರೆ. ಆ ತರ ಇದ್ದಂತ ವ್ಯಕ್ತಿ ಇವತ್ತು ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಈ ರೀತಿ ಬೆಳಿತೀನಿ, ಈ ರೀತಿ ಆಗ್ತೀನಿ, ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ನಿಲ್ತೀನಿ ಅಂತ ಇರಲಿಲ್ಲ. ಆದ್ರೆ ನಮ್ಮ ತಂದೆ ತಾಯಿಯ ಆಶೀರ್ವಾದ, ನಾನು ಇವತ್ತು ಕೂಡ ನಮ್ಮ ತಂದೆ ತಾಯಿ ಇಲ್ಲ, ಆದ್ರೂ ನನ್ನ ಜೊತೆಲಿ ಇದ್ದಾರೆ. ಯಾಕೆ ಅಂದ್ರೆ ಅವರು ನಮ್ಮ ತಾಯಿ ಸತ್ತ ಮೇಲೆ ಅವ್ರ ಕಾಲುಂಗ್ರನ ನನ್ನ ಕೈಲೇ ಹಾಕೊಂಡಿದ್ದೀನಿ. ಮಧ್ಯದಲ್ಲಿ ಬೆಳ್ಳೆ ಕಾಲುಂಗ್ರ ಇಟ್ಕೊಂಡು ಆ ಕಡೆ ಗೋಲ್ಡ್ ಹಾಕೊಂಡಿದ್ದೀನಿ. ಜೊತೆಗೆ ಈ ಒಂದು ಮಾಂಗಲ್ಯ ಚೈನು ನಮ್ಮ ತಾಯಿದೆ ನಾನು ಹಾಕೊಂಡಿದ್ದೀನಿ. ಯಾಕಂದ್ರೆ ನನಗೆ ನಮ್ಮ ತಾಯಿ ತಂದೆಗೆ 7 ಜನ ಮಕ್ಕಳು, ಅದರಲ್ಲಿ ನನ್ನ ತಮ್ಮ, ನಾನು, ಅದ್ ಬಿಟ್ರೆ 5 ತೆಗೆದಿದ್ರು. ಇವತ್ತು ಸಾಮಾನ್ಯಗೆ ತಾಯಿ ಓದಂತ ಪಕ್ಷದಲ್ಲೇ ಹೆಣ್ಮಕ್ಳಿಗೆ ಒಡವೆ ಅಂದ್ರೆ ಒಂದು ಮಾಂಗಲ್ಯ ಚೈನ್ ಆಗ್ಲಿ ಇನ್ನೊಂದಾಗ್ಲಿ ಅವ್ರಿಗೆ ಸೇರ್ಬೇಕು, ಕಾಲುಂಗ್ರ ಆಗ್ಲಿ ಅಂತ. ನಾನು ರಿಕ್ವೆಸ್ಟ್ ಮಾಡಿದೆ, ನೋಡಮ್ಮ ಮಾಂಗಲ್ಯ ಚೈನು ಕಾಲುಂಗ್ರ ನಾನು ಕೊಡ್ತೀನಿ, ನಾನು ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ ಅಂತ ಹೇಳಿದಾಗ ಆಯ್ತಣ್ಣ ನೀನು ಹಾಕು ಅಂತ. ಆದ್ರೆ ಇವತ್ತು ನನ್ನ ಕಾಪಾಡ್ತಾ ಇರೋದು ನಮ್ಮ ತಂದೆ ತಾಯಿ. ಇವತ್ತು ಕೂಡ ನನ್ನ DP-ಲಿ ಹಾಕೊಂಡಿರೋದು ನಮ್ಮ ತಂದೆ ತಾಯಿ ಫೋಟೋ. ನನ್ನ ಆಫೀಸಲ್ಲಿ ಇಷ್ಟು ಬೆಳವಣಿಗೆ ಆದ್ರೂ ಕೂಡ ನನ್ನ ಎದುರುಗಡೆ ಹಾಕೊಂಡಿರೋದು ನಮ್ಮ ತಂದೆ ತಾಯಿ. ಹೋದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ, ನಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ ನಾನು ಸೀಟಲ್ಲಿ ಕೂರ್ತೀನಿ. ಆದ್ರೆ ಅವ್ರ ಆಶೀರ್ವಾದನೇ ಇವತ್ತು ಇಲ್ಲಿವರೆಗೂ ನನಗೆ ಕರ್ಕೊಂಡ್ ಬಂದಿದೆ.
ಒಂದು. ಎರಡನೇದು, ಒಂದು ಸಿನಿಮಾ ರಂಗ ಬರೋದಕ್ಕೆ ಕಾರಣ ಏನು ಅಂತ ಅಂದ್ರೆ, ನನಗೆ ಶಕ್ತಿ ಕೊಟ್ಟಂಥದ್ದು, ನನಗೆ ಕಲಿಸಿತ್ತು ಸಮುದಾಯ. ಆ ಸಮುದಾಯ ಟ್ರೂಪಲ್ಲಿ ನಾನು ಮಾಡದೆ ಹೋದಂತ ಪಕ್ಷದಲ್ಲಿ ಒಂದು ಬೀದಿ ನಾಟಕ ಕೂಡ ನಾನು ಫಸ್ಟ್ ಒಂದು ಬೀದಿ ನಾಟಕ ಮಾಡಿದ್ರು, ಮಾಲತಿ ಅಂತ ಅಂದ್ಬಿಟ್ಟು ಎಲ್ಲ ಗೊತ್ತಿದೆ. ಅವ್ರು ಬಂದು ಆ ಒಂದು ಬೀದಿ ನಾಟಕನ ಡೈರೆಕ್ಟ್ ಮಾಡಿದಾಗ ಅಲ್ಲಿ ಕುಡ್ಕುನ್ ಕ್ಯಾರೆಕ್ಟರ್ ಕೊಟ್ರು. ಫಸ್ಟ್ ಟೈಮ್ ನಾನು ಕುಡ್ಕುನ್ ಕ್ಯಾರೆಕ್ಟರ್ ಮಾಡಿದೆ, ಬಹಳ ಚೆನ್ನಾಗಿ ಮಾಡಿದೆ. ಅವಾಗ ಮತ್ತೆ ನನ್ನ ಮತ್ತೆ ಶಿವಣ್ಣ ಅಂತ ಇಬ್ಬರನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಸಮುದಾಯದಲ್ಲಿ. ಗುಂಡಣ್ಣ ಇಲ್ಲೇ ಇದ್ದಾರೆ, ದಯವಿಟ್ಟು ಗುಂಡಣ್ಣ ದಯವಿಟ್ಟು ಬನ್ನಿ, ಬನ್ನಿ ಬನ್ನಿ ಬನ್ನಿ. ಅವರು ನಾವು ಸುಮಾರು ಬೀದಿ ನಾಟಕಗಳನ್ನ ನಾವು ಮಾಡಿದೀವಿ, ಸ್ಟೇಜ್ಗಳ ನಾಟಕಗಳು ಮಾಡಿದೀವಿ. ಇವನು ಬ್ಯಾಂಗ್ಳೂರ್ ಇರ್ಬೋದು, ದಾವಣಗೆರೆ ಇರ್ಬೋದು, ಮೈಸೂರು ಇರ್ಬೋದು, ಡೆಲ್ಲಿ ಕೂಡ ಎಲ್ಲ ಕಡೆ ಬೀದಿ ನಾಟಕ ನಾವು ಮಾಡಿದೀವಿ. ಇವನ್ನ ಜಯಶ್ರೀ ನಿಮ್ಗೆಲ್ಲ ಚಿರಪರಿಚಿತ. ಅವರೊಂದು ಏನೋ ತಾಯಿ ಅಂತ ಒಂದು ನಾಟಕದಲ್ಲಿ ನಾನು ಶಾಸ್ತಾ ಕೋವಿಚ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಅವ್ರ ಜೊತೆ. ಅವ್ರು ಬಂದ್ಬಿಟ್ಟು ಹೆಂಡತಿ, ನಾನು ಗಂಡ ಕ್ಯಾರೆಕ್ಟರ್ ಅದರಲ್ಲಿ. ಅದು ಬಿಟ್ರೆ ಗೆಲಿಲಿಯೋ ಅಂತ ಲೋಕನಾಥ್, ಇನ್ನೊಂದು ಹುಲಿಯ ನೆರಳು ಅಂತ ಅಂದ್ಬಿಟ್ಟು ಲೋಹಿತ್ ಅವ್ರ ಜೊತೆ ಡ್ರಾಮಾಗಳು ಮಾಡಿದ್ದು. ಪ್ರಸನ್ನ ಅಂತ ಸುಮಾರು ಪಕ್ಷಾಂತರ ಪ್ರಕರಣ ಅಂತ ಅಂದ್ಬಿಟ್ಟು ಅವ್ರು ಬೀದಿ ನಾಟಕಗಳು ಮಾಡ್ತಾ ಇದ್ರು, ಅದಕ್ಕೂ ಕೂಡ ನಾನು ಮಾಡಿದ್ದೆ. ಆಮೇಲೆ ಮಂಥನ ಅಂತ ಒಂದು ಟ್ರೂಪ್ ಅಲ್ಲಿ ಮಾಡಿದ್ದೆ. ಅದಲ್ಲದೆ ಒಂದು ಗುರುದತ್ ಅಂತ ಅಂದ್ಬಿಟ್ಟು ನಮ್ಮ BSNL ಅಲ್ಲೇ ಕೂಡ ಅವರಿದ್ರು. ಅವ್ರು ಸುಮಾರು ಸಿನಿಮಾದಲ್ಲಿ ಮಾಡಿದ್ದಾರೆ, ಸಿಂಗರ್ ಕೂಡ. ಅವರ ಜೊತೆಲಿ ಒಂದು ಕುದುರೆ ಮೊಟ್ಟೆ ಅನ್ನೋ ಒಂದು ನಾಟಕನ ಮಾಡಿದಾಗ ಒಂದು ಕಳ್ಳದ ಕ್ಯಾರೆಕ್ಟರ್, ಇನ್ನೊಬ್ಬಂದು ದನಕಾಯ ಕ್ಯಾರೆಕ್ಟರ್ ಮಾಡಿದ್ದೆ. ಅದರಲ್ಲಿ ನನಗೆ ಸ್ಟೇಟ್ ಲೆವೆಲ್ ಅವಾರ್ಡ್ ಬಂತು. ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನನಗೆ ಅವಾರ್ಡ್ ಬಂತು. ಆದ್ರೆ ನನ್ಗೆ ಅವಾರ್ಡ್ ಬಂದಿರೋದು ಗೊತ್ತಿಲ್ಲ. ಅವರೇ ಹೋಗಿ ಅವಾರ್ಡ್ ತಗೊಂಡು ಆಮೇಲೆ ನನಗೆ ಹೇಳಿದ್ರು. ಅದಾದ್ಮೇಲೆ ನಾನು ಏನು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ದು ಒಂದು ಸಂಚಾರಿ ಅಂತ ಒಂದು ಮ್ಯಾಗಝಿನ್ ಇತ್ತು. ಅದರಲ್ಲಿ SS ಮೂರ್ತಿ ಅಂತ ಅಂದ್ಬಿಟ್ಟು ಡಿವಿಷನಲ್ ಇಂಜಿನಿಯರ್, ಅವ್ರಿಗೆ ಕಲೆ ಅಂದ್ರೆ ಬಹಳ ಇಷ್ಟ. ಅವ್ರು ಕರೆದು ನನ್ನ ಪರವಾಗಿ ನಿಂತು ನನ್ನ ಫೋಟೋ ಹಾಕಿ ಒಂದು ಆರ್ಟಿಕಲ್ ನ ಬರೆದಿದ್ರು. ಅವಾಗ ನಾನು ಕ್ಯಾಶುವಲ್ ಮಜ್ದೂರು ಹೇಳ್ಬೇಕು ಅಂದ್ರೆ. ಆ ಟೈಮಲ್ಲಿ ಈ ಹುಡುಗ ಬಹಳ ಆಕ್ಟಿಂಗ್ ಅಲ್ಲಿ ಬಹಳ ಮುಂದೆ ಇದ್ದಾನೆ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾನೆ, ಇವ್ರಿಗೆ ಪರ್ಮಿಟ್ ಮಾಡಿ ಅಂತ ರೆಕಮೆಂಡ್ ಮಾಡಿ ಒಂದು ಲೆಟರ್ ಕೂಡ ಕಳಿಸಿದ್ರು. ಅದೇ ಡಿಪಾರ್ಟ್ಮೆಂಟ್ ರೂಲ್ ಏನಿದೆಯೋ ಎಲ್ಲರಿಗೂ ಏನು ಅನ್ವಯಿಸುತ್ತೋ ಅದೇ ಅನ್ವಯಿಸುತ್ತೋ ಹೊರತು ಬೇರೆ ಏನಿಲ್ಲ. ಹಾಗಾಗಿ ಅದಾದ ನಂತರ ನಾನು ಯೂನಿಯನ್ ಬ್ರಾಂಚ್ ಸೆಕ್ರೆಟರಿ ಆದೆ, ಮತ್ತೆ ಜೊತೆಗೆ ಏರಿಯಾ ಸೆಕ್ರೆಟರಿ ಆದೆ, ಒಬ್ಬ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆದೆ, ಒಬ್ಬ ಸರ್ಕಲ್ ಲೀಡರ್ ಕೂಡ ಆದೆ. ನನಗೆ ಜಯಂತ್ ಇಲ್ಲೇ ಇದ್ದಾರೆ, ನಮ್ಮಲ್ಲಿ FNTO ದಲ್ಲಿ ಅವರು ಸರ್ಕಲ್ ಸೆಕ್ರೆಟರಿ ಆಗಿದ್ದವರು. ಇವತ್ತು ಗುಂಡಣ್ಣ ಏನು ಅವರು ಸರ್ಕಲ್ ಸೆಕ್ರೆಟರಿ ಆಗಿ ಇವತ್ತು ನ್ಯಾಷನಲ್ ಲೆವೆಲ್ ಲೀಡರ್ ಆಗಿದ್ದಾರೆ ಅವರು. ಆದ್ರೆ ಆ ಜಯಂತ್ ಒಂದ್ಸತಿ ಹೇಳಿದ್ರು, ನಾನು ಯಾವ್ದೋ ಒಂದು ಮೀಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ನಾನು ಭಾಷಣಗಳು ಮಾಡಿದಾಗ ನೆಕ್ಸ್ಟ್ ನೀವೇ ಲೀಡರು ನಮಗೆ ಅಂತ ಹೇಳಿದ್ರು. ಹಂಗಾಗಿ ನಾನು ಇವತ್ತು BSNL ಅಲ್ಲಿ ತುಂಬಾ ಜನ ಇದ್ದಾರೆ. ಇವನ್ನ ಎಲ್ಲರದು ಹೆಸರು ಹೇಳ್ತಾ ಹೋದ್ರೆ ಒಬ್ಬರು ಬಿಟ್ರೆ ಆಮೇಲೆ ನಾನು ಬಿಟ್ರು ಅಂತಾರೆ. ಹಂಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಏನು BSNL ಎಂಪ್ಲಾಯೀಸ್ ಇವತ್ತು ನೋಡಿ, ನಾವು ಸುಮ್ಮನೆ ಅಟ್ಲೀಸ್ಟ್ ಒಂದು ಇದನ್ನ ಕಳ್ಸಿದ್ದೆ ನಾನು ಅವ್ರಿಗೆ. ವಾಲಂಟಿಯರ್ ನಾನು ಫೋನ್ ಮಾಡಿ ಯಾರಿಗೂ ಹೇಳಕ್ಕಾಗ್ಲಿಲ್ಲ. ಪ್ರತಿಯೊಬ್ರು ಬಂದಿದ್ದಾರೆ ನನ್ನ ಜೊತೆ. ನಾನ್ ಮಾಡಿದಂತ ಕೆಲಸ ಮತ್ತೆ ನನ್ನ ಮೇಲೆ ಅಭಿಮಾನ ಇಟ್ಕೊಂಡು ನಮ್ಮ ಏನು BSNL ಅವರು ನೀವೆಲ್ಲಿದ್ರು ನಾವು ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕೂಡ ಬಂದಿದ್ದಾರೆ. ಅವ್ರಿಗೆ ನಿಜವಾಗೂ ನನ್ನ ಮೂಲಕ ಥ್ಯಾಂಕ್ಸ್ ನ ಹೇಳ್ತಾ ಇದ್ದೀನಿ. ಅದಲ್ಲದೆ ನಾನು ಹುಟ್ಟು ಬೆಳೆದಂತ ಆ ಒಂದು ಏನು ಊರಿದೆಯೋ ಅಲ್ಲಿಂದ ಕೂಡ ಇವನು ಶ್ರೀರಾಮ್ಪುರ ಇರ್ಬೋದು, RG ಕಾಲೋನಿ ಇರ್ಬೋದು, ಪ್ರಕಾಶ್ ನಗರ ಇರ್ಬೋದು, ಮಲ್ಲೇಶ್ವರ ಇರ್ಬೋದು, ಸರೌಂಡಿಂಗ್ ಎಲ್ಲರೂ ಕೂಡ ಬಂದಿದ್ದಾರೆ. ಮತ್ತೆ ಕುಣಿಗಲ್ಲಿಂದ ಕೂಡ ಸುಮಾರು ಜನ ಬಂದಿದ್ದಾರೆ, ಸುಮಾರು ಸಂಘಟನೆಗಳು ಲೀಡರ್ಗಳು ಬಂದಿದ್ದಾರೆ. ಹಾಗಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಜೊತೆಗೆ ಏನು ಒಂದು ನಾನು ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ ಇವತ್ತು ಬೆಂಗಳೂರಿನಲ್ಲಿ 6 ಬ್ರಾಂಚಸ್ ಇದೆ. ತುಮಕೂರು ಒಂದು ಬ್ರಾಂಚ್, ಮೈಸೂರು ಒಂದು, ಬೆಂಗಳೂರು 4 ಇದೆ. ಅದಲ್ಲದೆ ಒಂದು 10 ಪ್ರಾಜೆಕ್ಟ್ಗಳನ್ನ ಮಾಡಿ ನಾನು ಸುಮಾರು ಸೋಷಿಯಲ್ ಸರ್ವಿಸ್ಗಳನ್ನ ಮಾಡ್ತಾ ಬಂದಿದ್ದೀನಿ. ಸುಮಾರು ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು, ಬ್ಲೇಸರ್ ಇರ್ಬೋದು, ಬುಕ್ಸ್ ಇರ್ಬೋದು, ಏನ್ ನೆಸೆಸಿಟಿ ಇದೆಯೋ ಅದನ್ನೆಲ್ಲ ನಾನು ಸರ್ವಿಸ್ ಮಾಡ್ತಾ ಬಂದಿದ್ದೀನಿ. ಅದಲ್ಲದೆ ಸುಮಾರು ಅನಾಥಾಶ್ರಮ ಇರ್ಬೋದು, 2 ದೇವಸ್ಥಾನ ಕೂಡ ನಾವು ನಡೆಸ್ತಾ ಇದ್ದೀನಿ. ಅದಲ್ಲದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಟೆಲಿಕಾಂ ಜನಸೇವೆ ಚಾರಿಟಬಲ್ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ ಅದು ಮಹಿಳೆಯರಿಗೆ ಒಂದು ಸೀಮಿತವಾದ ಒಂದು ಟ್ರಸ್ಟ್, ಒಂದು ಫ್ರೀ ಟ್ರೈಲರಿಂಗ್ ಇರ್ಬೋದು, ಬ್ಯೂಟಿಷಿಯನ್ ಇರ್ಬೋದು,
ಅಥವಾ ಕಂಪ್ಯೂಟರ್ ಇರ್ಬೋದು, ಅವ್ರಿಗೆ ಏನೇನೋ ಸಾಧ್ಯವಾಗುತ್ತೋ ಅದನ್ನ ನಿಂತು ಅವ್ರ ಕಾಲ ಮೇಲೆ ಅವ್ರು ನಿಲ್ಲೋ ತರ ಒಂದು ಮಾಡ್ಬೇಕು. ಯಾಕಂದ್ರೆ ನಾವ್ ಏನೇ ಸಂಪಾದನೆ ಮಾಡ್ರು ಎತ್ಕೊಂಡಂತೂ ಹೋಗಕ್ಕಾಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಹಾಗಾಗಿ ಇರೋದ್ರಲ್ಲೇ ಏನಾದ್ರು ಒಂದು ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದನ್ನ ಒಂದು ಆಲ್ರೆಡಿ ಪ್ರಾರಂಭ ಮಾಡಿದೀವಿ, ತುಮಕೂರಲ್ಲಿ ನಡೀತಾ ಇದೆ. ಹಾಗಾಗಿ ಒಂದು ಸಿನಿಮಾ, ಯಾಕಂದ್ರೆ ಸಿನಿಮಾ